ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ಇವತ್ತು ಕಳಚಿದ ಮುಖವಾಡ, ಅನ್ಮಾಸ್ಕ್ಡ್ ಮುಖವಾಡ ಕಳಿಸಿತು. ಯಾರ್ಯಾರ ಮುಖವಾಡ ಕಳಿಸಿತು, ಏನೆಲ್ಲ ಮುಖವಾಡಗಳು ಹಿಂದೆ ಇದೆ, ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ವಿಚಾರವನ್ನ ನಾವಿವತ್ತು ನೋಡ್ತಾ ಬಂದ್ರೆ ಅನೇಕ ಹೊಸ ಬದಲಾವಣೆಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಏನಾಯ್ತು ಅನ್ನೋದು ಬಹಳ ಜನಗಳಿಗಿರುವಂತಹ ಒಂದು ಗೊಂದಲವಾಗಿದೆ. ಅನೇಕ ಗೊಂದಲಗಳು ನಿವಾರಣೆ ಆಗ್ತಾ ಇದೆ, ಮತ್ತಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಇವತ್ತು ಭಕ್ತರಲ್ಲಿ ಒಂದು ಆತಂಕ ಇತ್ತು, ಭಕ್ತರಲ್ಲಿ ಒಂದು ಗೊಂದಲ ಇತ್ತು. ಏನಪ್ಪಾ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮ್ಮ ನಂಬಿಕೆಯ ಮಂಜುನಾಥನ ತಾಣದ ಮೇಲೆ ಇದೆಲ್ಲ ಏನೆಲ್ಲ ಹೇಳ್ತಾರಲ್ಲಪ್ಪ, ಸರಣಿ ಅತ್ಯಾಚಾರ ಅಂತೆ, ಸಾಮೂಹಿಕ ಕೊಲೆಗಳಂತೆ, ಸಾಮೂಹಿಕ ಸಮಾಧಿಗಳಂತೆ, ಗೋರಿಗಳಂತೆ. ಅಬ್ಬಬ್ಬಬ್ಬಬ್ಬ, ನೆನ್ಸ್ಕೊಂಡ್ರೆ ಭಯ ಆಗತ್ತಲ್ಲಪ್ಪ, ಯಾಕಪ್ಪ ಬೇಕು ಅಲ್ಲಿ ಹೋಗೋ ಅನ್ನೋಷ್ಟು ಮಟ್ಟಿಗೆ ಭಕ್ತನ್ನ ಅಡಗಿಸಿಟ್ಬಿಟ್ಟಿತ್ತು ಒಂದು ವಾಯ್ಸು ಜನಗಳದು. ಯಾರ ಒಂದು ಸದ್ದು ಮಾಡ್ತಾ ಇದ್ದವರು, ಏನೆಲ್ಲ ಸದ್ದು ಮಾಡ್ತಾ ಇದ್ರು ಅಂತ ನಾವು ನೋಡಿದ್ರೆ, ಸೌಜನ್ಯ ಪ್ರಕರಣದಿಂದ ಈವರೆಗೆ ಏನೆಲ್ಲ ನಡ್ಕೊಂಡು ಬಂತು. ಸೌಜನ್ಯ ಅನ್ನೋಂಥ ಒಂದು ವಿದ್ಯಾರ್ಥಿ ಅವತ್ತು ಅನ್ಯಾಯವಾಗಿ, ಅಮಾನುಷ್ಯವಾಗಿ ಹಿಂಸೆಗೆ ಸಿಕ್ಕಿ, ದೌರ್ಜನ್ಯಕ್ಕೆ ಸಿಕ್ಕಿ ಆಕೆ ತೀರುವದ್ಲು. ಆಕೆಯ ಸಾವಿಗೆ ಇವತ್ತು ಕೂಡ ಆಕೆಗೆ ಪರಿಹಾರ ಸಿಗಬೇಕು. ಎಂತ ಪರಿಹಾರ ಸಿಗಬೇಕು ಅಂದ್ರೆ ಆ ಪಾಪಿಗಳಿಗೆ ಪರಮಶಿಕ್ಷೆ ಆಗ್ಬೇಕು. ಇದು ಅವತ್ತಿಗೂ ನಮ್ಮ ಜನರವಾದ ಹೀಗೆ ಇದೆ, ಇವತ್ತಿಗೂ ಇದೆ, ಇಲ್ಲ ಅಂತಲ್ಲ, ಅದರಲ್ಲೇನು ಬದಲಾವಣೆ ಇಲ್ಲ. ಆದ್ರೆ ಸೌಜನ್ಯ ಹೋರಾಟದ ವಿಚಾರದಲ್ಲಿ ಈವರೆಗೆ ಏನೆಲ್ಲ ಆಗಿದೆ, ಕೋರ್ಟ್ನ ತೀರ್ಪುಗಳಾಗಿದೆ, CID ತನಿಖೆ ಆಗಿದೆ, CBI ತನಿಖೆ ಆಗಿದೆ, ಎಲ್ಲವೂ ಆಗಿದೆ. ಇನ್ನೇನಾಗಬೇಕು? ಇನ್ನೇನಾದ್ರೂ ಆಗೋದಿದ್ರೆ ಯಾರೋ ಬೀದಿ ನೋಡಾಡುವಂತ 4 ಜನ, ಒಂದು ಊರನ್ನು ಕಟ್ಕೊಂಡಿರುವಂತ 4 ಜನರ ಕೈಲ ಸಾಧ್ಯನಾ? ಇಲ್ಲವೇ ಇಲ್ಲ. ಕಾನೂನು ಪ್ರಕಾರ ಯಾರ ಮನೆಯಿಂದ ನಷ್ಟ ಆಗಿದೆ, ಯಾರ ಮನೆಗೆ ನೋವಾಗಿದೆ, ಆ ಮನೆಯವರು ಅಂದ್ರೆ ಅರ್ಥಾತ್ ಸೌಜನ್ಯ ಪೋಷಕರು ಕೋರ್ಟ್ನಲ್ಲಿ ಏನಿವತ್ತು ಕೋರ್ಟ್ನಲ್ಲಿ ತೀರ್ಪಾಗಿದೆ, ಆ ಮೇಲ್ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಈ ರೀತಿ ಕೋರ್ಟ್ಗಳಲ್ಲಿ ಈ ಬಗ್ಗೆ ಹೆಚ್ಚಿನ ದೂರುಗಳನ್ನು ಕೊಟ್ಟು ವಿಚಾರಣೆಯನ್ನ ಹೊಸದಾಗಿ ತನಿಖೆಯನ್ನ ಮಾಡಿ ಅಂತ ಹೇಳ್ಬೋದು, ಖಂಡಿತ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಏನೆಲ್ಲ ಆಗೋಯ್ತು ನಮ್ಮ ಭಕ್ತ ಸಮೂಹಕ್ಕೆ, ನಮ್ಮ ಹೊರನಾಡಿಗರ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನದಾನಕ್ಕೆ ಶ್ರೇಷ್ಠವಾದಂಥ ಸ್ಥಳ, ಪುಣ್ಯ ಸ್ಥಳ ಅಂತಂದ್ರೆ ಅದು ನೇತ್ರಾವತಿಯ ಆ ಒಂದು ಧರ್ಮಸ್ಥಳ ಕ್ಷೇತ್ರ. ಇವತ್ತು ಧರ್ಮಸ್ಥಳದಲ್ಲಿ ಅಷ್ಟು ಮಹಿಮೆ, ಶಕ್ತಿ ಎಲ್ಲವೂ ಇರುವಂಥದ್ದು ಇವತ್ತು ನಮಗೆ ಆತಂಕ ತಂದದ್ದು. ಏನು ಆತಂಕಗಳು ಅಂತಂದ್ರೆ ಬರೀ ಕೊಲೆಗಳಂತೆ. ಇದನ್ನ ಏನು ಸೌಜನ್ಯ ಹೋರಾಟಗಾರರನ್ನು ನಾನು ಹೇಳ್ತಾ ಬರ್ತೇನೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮುಂಬೈಯಿಂದ ಪುನಃ ಗಡಿಪಾರಾಗಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಬರ್ತಾರೆ. ತಮ್ಮದೇ ಆದ ಗ್ರಾಮದಲ್ಲಿ ಒಂದಷ್ಟು ಹಿಂದೂ ಸೇವಾ ಸಂಸ್ಥೆಗಳ ಜೊತೆ ಸೇರಿಕೊಂಡು ಹಿಂದುತ್ವದ ವಿಚಾರದಲ್ಲಿ ಹೋರಾಟವನ್ನ ಆರಂಭಿಸ್ತಾರೆ. ಅನೇಕ ತೊಂದರೆಗಳು, ಗೊಂದಲಗಳ ನಡುವೆ ಅವರು ಒಂದು ನಿರ್ಣಯಕ್ಕೆ ಬರುವಾಗ ಆ ಸಂದರ್ಭದಲ್ಲಿ ಈ ಸೌಜನ್ಯ ಪ್ರಕರಣ ನಡೆದೋಗುತ್ತೆ. ಸೌಜನ್ಯ ಕೊಲೆ ಆಗಿದೆ ಸರಿ, ಅನೇಕ ಹೋರಾಟಗಾರರು ಈ ಸೌಜನ್ಯ ಪರಿಹಾರ ಸಿಗಬೇಕು, ನ್ಯಾಯಕ್ಕೆ ಪರಿಹಾರ ಹಾಗೆ ಸಿಗಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನು ಶುರು ಮಾಡಿದ್ರು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ದೊಡ್ಡ ಪಾತ್ರ ಅವರು. ಅದಾದ ನಂತರ ಆ ಟೀಮಿಗೆ, ಆ ತಂಡಕ್ಕೆ ಜಾಯಿನ್ ಆದವರು ಗಿರೀಶ್ ಮಟ್ಟಣ್ಣನವರು. ನಮಗೆ ಪರಿಚಯ ಆಗಿದ್ದೆ ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟಿದ್ದೇವೆ ಅನ್ನೋ ಒಂದು ವಿಚಾರದಲ್ಲಿ. ಅದು ಹುಸಿ ಬಾಂಬು, ಬದನೆಕಾಯಿ ಬಾಂಬ್ ಅಂತಾರಲ್ಲ, ಆ ಹುಸಿ ಬಾಂಬ್ ಇಟ್ಟರು ಅನ್ನೋ ಒಂದು ವಿಚಾರದಲ್ಲಿ PSI ಆಗಿದ್ದಂತಹ ಗಿರೀಶ್ ಮಟ್ಟಣ್ಣನವರು ಆ ನಂತರ ಪೊಲೀಸ್ ಇಲಾಖೆಯಿಂದ ಹೊರಗಡೆ ಬಂದು ಒಂದು ಸಮಾಜ ಸೇವೆಯ ಒಂದು ಹೊಸ ವ್ಯಕ್ತಿ, ಒಂದು ಯುವ ಶಕ್ತಿ, ಏನೋ ಒಂದು ಕ್ರಾಂತಿ ಮಾಡೋದಕ್ಕೆ ಹೋಗಿದ್ದಾರೆ. ಹಾಗೇನಾದ್ರೂ ಅನ್ಕೊಂಡು ಸಮಾಜ ಅವ್ರನ್ನ ಸ್ವೀಕಾರ ಮಾಡಿದಾಗ ಅವರು ಒಂದು ಸಮಾಜ ಸುಧಾರಣೆ ವಿಚಾರಕ್ಕೆ ಹೋಗ್ತಾರೆ. ಹಾಗೆ ಹೋಗುವಾಗ ಅಂದ್ರೆ ಆ ಬಾಂಬು ಸುಳ್ಳು ಅಂತ ಹಾಗಾಗಿ ಅದೇ ರೀತಿ ಕಳಸಾ ಬಂಡೂರಿ ಯೋಜನೆ
ನೆನಪಿರಬೇಕು, ಮಹದಾಯಿ ಯೋಜನೆ ವಿಚಾರವಾಗಿ ಗೋವಾ ಮತ್ತು ಕರ್ನಾಟಕದ ನಡುವೆ ಈಗಲೂ ಕೂಡ ಒಂದು ಇನ್ನೂ ಬಗೆಹರಿದಿಲ್ಲ. ಈ ಒಂದು ಸಮಸ್ಯೆ ಹಾಗೇ ಇದೆ. ಈ ಬಿಕ್ಕಟ್ಟಿನಿಂದ ಆ ಕಡೆ ಜನ ಕುಡಿಯೋದಕ್ಕೆ ನೀರಿಗೆ ಒದ್ದಾಡ್ತಾ ಇದ್ದಾರೆ. ಅನೇಕ ಜನ, ನಮ್ಮದೇ ಜನ, ನಮ್ಮಲ್ಲೇ ಹುಟ್ಟು ಬಂದದಕ್ಕೆ ನ್ಯಾಯ ಪಡ್ಕೊಳ್ಬೇಕು ಅನ್ನೋ ದಿಸೆಯಲ್ಲಿ ಅಲ್ಲಿ ಹೋರಾಟ ನಡೀತಾ ಇರೋದು. ಆ ಸಂದರ್ಭದಲ್ಲಿ ಈ ಒಂದು ಕಳಸಾ ನಾಲೆಯ ತಡೆಗೋಡೆಯನ್ನ ನಾನು ಒಡೆದಾಕಿದ್ದೇನೆ, ಹರ್ ಮಹದಾಯಿ ಯೋಜನೆಯನ್ನ ಚಾಲ್ತಿಗೆ ತಂದ್ಬಿಟ್ಟಿದ್ದೇನೆ, ನಾನು ತಡೆಗೋಡೆಯನ್ನು ಒಡೆದಾಕಿದ್ದೇನೆ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಮಾಧ್ಯಮಗಳಲ್ಲಿ ಬಂದು ತಮ್ಮ 4 ಜನ ವ್ಯಕ್ತಿಗಳ ಜೊತೆ ಘೋಷಣೆ ಮಾಡಿಬಿಟ್ರು. ಅದಾಗ ಅದೆಂಥ ಪರಿಸ್ಥಿತಿ ಅಲ್ಲಿ ಬಂತು ಅಂತಂದ್ರೆ, ಗೋವಾ ರಾಜ್ಯ ಕೆರಳು ಕೆಟ್ಟಾಯಿತು. ಇದೇನಪ್ಪ ಮಹದಾಯಿ ಯೋಜನೆ ವಿಚಾರದಲ್ಲಿ ಈಗಾಗಲೇ ನ್ಯಾಯಾಧೀಕರಣ ಆಗಿದೆ, ಅಲ್ಲೇನಾದ್ರೂ ತಡೆಗೋಡೆಗೆ ಏನಾದ್ರೂ ಬಿರುಕು ಬಿಟ್ಟಿರೋದು, ಒಡೆದಾಕಿರೋದು ಮಾಡಿದ್ರೆ ಕರ್ನಾಟಕವನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕಾಗುತ್ತೆ ಸರ್ಕಾರವನ್ನ ಅನ್ನೋ ಪರಿಸ್ಥಿತಿ ಬಂದಿತ್ತು. ಅವತ್ತು AB ಪಾಟೀಲ್ ಜಲಸಂಪನ್ಮೂಲ ಸಚಿವರು, ಅಲ್ಲಿದ್ದವರು ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ರವಿಕಾಂತೇಗೌಡರು ಅಲ್ಲಿ ಹೋಗಿ ಎಲ್ಲ ನೋಡಿ, ಇಲ್ಲ ಅದನ್ನ ಒಳಗೋಗಕ್ಕೆ ಆಗೋದಿಲ್ಲ, ಅಲ್ಲಿ ಒಳಗೆ ಹೋಗೋದಕ್ಕಾಗೋದಿಲ್ಲ, ಇಲ್ಲಿ ಏನು ನಡೆದಿಲ್ಲ ಅಂತ ಹೇಳಿದ್ರು. ಇದೊಂದು ಸುಳ್ಳು ಪ್ರಕರಣ, ಇನ್ನಿಲ್ದೇನಂತ ಸುಳ್ಳು ಪ್ರಕರಣವನ್ನ ಇವರು ಇದು ಮಾಡಿದ್ದಾರೆ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಮತ್ತು 4 ಜನರ ಮೇಲೆ ಬೆಳಗಾವಿಯ ಖಾನಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು. ಅಂದ್ರೆ ಅದು ಕೂಡ ಸುಳ್ಳು. ಅದಾದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಳ್ತಾರೆ ಗಿರೀಶ್ ಮಟ್ಟಣ್ಣನವರು. ಅದಾದ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಒಂದಷ್ಟು ದಿನ ಆಶ್ರಯತಾಣವನ್ನು ಪಡೆದು, ಆ ನಂತರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ಉತ್ತರದಿಂದ ದಕ್ಷಿಣದ ಕಡೆಗೆ ಗಿರೀಶ್ ಮಟ್ಟಣ್ಣನವರು ಪ್ರವಾಸ ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ಈ ಸೌಜನ್ಯ ತಂಡವನ್ನು ಸೇರ್ಕೊಳ್ತಾರೆ. ಸೌಜನ್ಯ ಹೋರಾಟವನ್ನ ಏನು ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಇದ್ರು, ಅವರಿಗೆ ಬಲವನ್ನು ತುಂಬುವಂತ ಶಕ್ತಿಯನ್ನಾಗಿ ಗಿರೀಶ್ ಮಟ್ಟಣ್ಣನವರು ಮಾಡ್ತಾರೆ. ಅಲ್ಲಿ ಏನೆಲ್ಲ ಆಗುತ್ತೆ ಅಂತಂದ್ರೆ, ಕಲ್ಪನೆಗಳೇ ಹೆಚ್ಚಾಗುತ್ತೆ ವಾಸ್ತವತೆಗಿಂತ. ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ಸರಿ ಇಲ್ಲ, ಸರಿ ಇಲ್ಲ ಅನ್ನೋಂಗೆ. ನಿಮಗೆ ನ್ಯಾಯ ಬೇಕಾಗಿದ್ರೆ ಕೋರ್ಟ್ನಲ್ಲಿ ಹೋಗಿ ನ್ಯಾಯ ಪಡಿಬೇಕು, ಕಾನೂನು ಮೂಲಕ ನ್ಯಾಯ ಪಡಿಬೇಕು, ಇಲ್ಲ ದೈವಗಳ ಮೂಲಕ ಆದ್ರೂ ನ್ಯಾಯ ಪಡಿಬೇಕು. ಸೌಜನ್ಯಗೆ ಅನ್ಯಾಯ ಆಗಿದೆ ನಿಜ, ಅದು ನಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಇರ್ತವೆ. ನಾವೆಲ್ಲ ಹೆಣ್ಣಿನಿಂದ ಆದ್ರೆ ಬಂದಿದ್ದರು, ನಾವೆಲ್ಲರೂ ಕೂಡ ಹೆಣ್ಣಿನಿಂದಲೇ ಜನ್ಮ ಪಡೆದವರು. ಹಾಗಾಗಿ ಹೆಣ್ಣಿಗೆ ಪೂಜ್ಯ ಸ್ಥಾನ ಇದು ಭಾರತ ದೇಶ. ಹೆಣ್ಣಿಗೆ ಇವತ್ತು ಕೂಡ ನಾವು ರಕ್ಷಣೆಯನ್ನು ಕೊಡಬೇಕು. ಹೆಣ್ಣಿಗೆ ಅನ್ಯಾಯ ಆಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ, ಧರ್ಮಸ್ಥಳದಲ್ಲಿ 100 ಕೊಲೆಗಳು ನಡೆದಿದೆ. ಧರ್ಮಸ್ಥಳವನ್ನ ಒಬ್ಬ ಬಿಗಿಯಾಗಿ ತಮ್ಮ ಕೈಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಕುಟುಂಬ ಪ್ರಾಬಲ್ಯ ತೋರಿಸ್ತಾ ಇದೆ, ಇದು ರಿಪಬ್ಲಿಕ್ ಧರ್ಮಸ್ಥಳ ಅಂತೆಲ್ಲ ಹಬ್ಬದ್ರು. ಆ ಸಂದರ್ಭದಲ್ಲಿ ಭಕ್ತರಿಗೆ ಒಂದು ಗೊಂದಲ ಶುರುವಾಯಿತು. ಏನಪ್ಪಾ ಇದು ಈ ರೀತಿ ಹೇಳ್ತಾ ಇದ್ದಾರೆ ನಮ್ಮ ಧರ್ಮಸ್ಥಳದ ಮಂಜುನಾಥನ ದಿವ್ಯ ಸಾನ್ನಿಧ್ಯಕ್ಕೆ ಅಂತ. ಆಗ ನಮ್ಮ ಸಮೀರ್ ಮೊಹಮ್ಮದ್ ಅವರು ಸುಂದರವಾದಂತ ಎಐನಿಂದ ಒಂದು ಒಳ್ಳೆ ಕಣ್ಣು ಕಟ್ಟುವಂತೆ ಒಂದು ವಿಡಿಯೋನ ಮಾಡಿದ್ರು. ಆ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲ ತಾಯಿ ತಂದೆಗಳ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡುತ್ತೆ. ಅಷ್ಟು ಆಂತರವನ್ನ ಮುಟ್ಟುವಂಥದ್ದು, ಅದು ಹೃದಯವನ್ನ ತಲುಪುವಂತ ಆ ಒಂದು ವಿಡಿಯೋನ ಅದರಲ್ಲಿ ಹಾಕ್ತಾರೆ. ಅದಾದ ನಂತರ ಅದಕ್ಕೆ ಒಳ್ಳೆ ವ್ಯೂಸ್ ಬರುತ್ತೆ, ಚೆನ್ನಾಗಿ ಬೆಳೀತಾರೆ. ಆದ್ರೆ ಸತ್ಯನ ಸುಳ್ಳ ಅಲ್ಲಿ ಆವಾಗ ಅವರು ಸೌಜನ್ಯ ಹೋರಾಟಗಾರರ ತಂಡಕ್ಕೆ ಅವರು ಸೇರ್ಕೊಳ್ತಾರೆ. 3 ಜನ ಅಲ್ಲಿ ಸೇರಿದ್ದಾಯ್ತು. ಈಗ ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ, CBI ಆಗಿದೆ, COD ಆಗಿದೆ. ಏನ್ ಮಾಡಬೇಕು? ಸೌಜನ್ಯ ನ್ಯಾಯ ಅನನ್ಯ. ಅಲ್ಲಿ ಸುಜಾತಾ ಭಟ್ ಅವರ ಒಂದು ಆಗಮನ ಆಗುತ್ತೆ. ಸುಜಾತಾ ಭಟ್ ಅವರು, ಅಯ್ಯೋ ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿದ್ರು, ಇಲ್ಲೆಲ್ಲ ಏನೋ ನಡೆದಿದೆ ಧರ್ಮಸ್ಥಳದಲ್ಲಿ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನ ಮಗಳ ಅಸ್ಥಿಯನ್ನ ಕೊಡಿ, ನಾನು ಸನಾತನ ಧರ್ಮದಲ್ಲಿ ಬ್ರಾಹ್ಮಣ ಒಂದು ಸಮುದಾಯದ ಶಾಸ್ತ್ರದ ಪ್ರಕಾರ ಆಕೆಯ ಶವ ಸಂಸ್ಕಾರ ಏನು, ಅದಕ್ಕೆ ಸ್ವರ್ಗಕ್ಕೆ ವೈಕುಂಠ ಆರಾಧನೆಯನ್ನು ಮಾಡ್ತೀನಿ ಅಂತ ಹೇಳಿ ಅವರು ಬರ್ತಾರೆ. ನಾವೆಲ್ಲ ಅನ್ಕೊಂಡಿದ್ವಿ ಏನೋ ಇದೆ, ಹೌದು ತಾಯಿ ಮಗಳನ್ನು ಕಳ್ಕೊಂಡಿದ್ದಾಳೆ, ನೊಂದಿದ್ದಾಳೆ, ವಯಸ್ಸಾಗಿದೆ, ಇಳಿದಾಳೆ, ವೃದ್ಧೆ. ನಮ್ಗೆಲ್ಲ ಬಹಳ ಬೇಸರ ಆಯಿತು. ಅನನ್ಯ ಭಟ್ ಅಂದ್ರೆ ಯಾಕೆ ಈ ತರ ಹೆಣ್ಣುಗಳು ಕೊಳೆ ಆಗ್ತಾ ಇದೆ ಅಂತೇಳಿ ನಾವು ಕೂಡ ಎಲ್ಲ ಆಲೋಚನೆಗಳನ್ನು ಮಾಡಕ್ಕೆ ಶುರು ಮಾಡಿದ್ವಿ. ಎಲ್ಲರೂ ಕೂಡ ನಾಡಿಗರು. ಈ ಸಂದರ್ಭದಲ್ಲಿ ಒಬ್ಬ ಬುರುಡೆ ತಗೊಂಡು ಬರ್ತಾನೆ.
ಒಂದು ಬುರುಡೆಯನ್ನು ತಗೊಂಡು ಬರ್ತಾನೆ. ಮಾಸ್ಕ್ ಮ್ಯಾನ್ ಭೀಮಾ ಅಂತ ಹೆಸರು ಕೊಡ್ತಾರೆ ಅವರಿಗೆ. ಅವ್ರ ಹೆಸರು ಭೀಮಾ ಅಲ್ಲ, ಅವ್ರ ಹೆಸರು ಚಿನ್ನಪ್ಪ ಅಂತೇಳಿ ಇವತ್ತು ಅವರ ಫೋಟೋ ಕೂಡ ಅನಾವರಣ ಆಗಿದೆ. ಅಲ್ಲಿ ನಾನು ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದೆ. ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ನಗರ ಪಾಲಿಕೆನಲ್ಲಿ ಆ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಅನೇಕ ಹೆಣ್ಮಕ್ಳು ಶವಗಳು ಬರ್ತಾ ಇದ್ವು. ಅನೇಕ ಹೆಣ್ಮಕ್ಳು ಯೂನಿಫಾರ್ಮ್ ಅಲ್ಲಿ ಇದ್ರು. ಅವುಗಳನ್ನೆಲ್ಲ ಅತ್ಯಾಚಾರ ತರ ಆಗಿತ್ತು. ನೊಂದವರಿದ್ರು. ಅವರೆಲ್ಲ ಒಳ ಉಡುಪುಗಳನ್ನೇ ಹಾಕಿರ್ಲಿಲ್ಲ. ಆ ತರ ಅಂತ ಶವಗಳನ್ನ ನಾನು ನೋಡಿದೆ. ಅವುಗಳನ್ನೆಲ್ಲ ನಾನೇ ಊತ ಹಾಕಿದ್ದೇನೆ. ಇವತ್ತು ನಂಗೆ ಪಶ್ಚಾತ್ತಾಪ ಆಗ್ಬಿಟ್ಟಿದೆ. ನನ್ನ ಆತ್ಮ ನನಗೆ ಕಡಿತಾ ಇದೆ. ನನ್ನ ಆತ್ಮ ನನಗೆ ನೋವು ಕೊಡ್ತಾ ಇದೆ. ನಾನು ಅವರನ್ನು ತೋರಿಸಿ ಆ ಆತ್ಮಗಳಿಗೆ ಶಾಂತಿ ಕೊಡಬೇಕು ಅಂತೇಳಿ ಈ ವ್ಯಕ್ತಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಡ್ತಾರೆ. ಅದಾದ ನಂತರ ನಿಮ್ಗೆ ಗೊತ್ತೇ ಇದೆ, ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಪತ್ರ ಬರೀತಾರೆ. ಆ ಆಧಾರದ ಮೇಲೆ SIT ತನಿಖೆ ಕೂಡ ಆಗುತ್ತೆ. SIT ತನಿಖೆ ಇದಕ್ಕೆ ಅಗತ್ಯವಾ, ಬೇಕಾ ಬೇಡವಾ ಅನ್ನೋದನ್ನ ಯಾರು ಕೇಳಲೇ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ SIT ತನಿಖೆ ಬೇಕಾಗಿತ್ತು. ಧರ್ಮಸ್ಥಳದ ದೇಗುಲ ಮಂಡಳಿ ಕೂಡ ಅದನ್ನ ಸ್ವಾಗತವನ್ನ ಬಯಸ್ತು. ಹೌದು ಬೇಕು. ಯಾಕೆ ಬೇಕು ಅಂತಂದ್ರೆ ಧರ್ಮಸ್ಥಳಕ್ಕೆ ಅಂಟಿರುವಂತ ಕಳಂಕ ನಿವಾರಣೆ ಆಗ್ಬೇಕು, ಇಲ್ಲಿ ಹಬ್ಬಿರುವಂತ ವದಂತಿಗಳು ಕೊನೆ ಆಗ್ಬೇಕು, ಮುಕ್ತಿ ಆಗ್ಬೇಕು ಅಂತೇಳಿ ಅವರು ಕೂಡ ಅದನ್ನು ಸ್ವಾಗತ ಮಾಡಿದ್ರು. SITಗೆ ಇವರೇ SIT ತನಿಖೆ ಅಧಿಕಾರಿಗಳಾಗಬೇಕು ಅಂತೇಳಿ ಸೌಜನ್ಯ ಹೋರಾಟಗಾರರು ಬೇಡಿಕೆಯನ್ನು ಇಟ್ಟರು. SIT ತನಿಖೆ ಶುರುವಾಯಿತು. ಪ್ರಣವ ಮೊಹಂತಿ ಅವರೇ ಬೇಕಾಯ್ತು. ಅವರು ಕೂಡ ಬಂದಾಯ್ತು. ಈ ಮಾಸ್ಕ್ ಮ್ಯಾನ್ ಹಾಕೊಂಡು ಅವನು ತೋರಿಸಿದ ಕಡೆ ಎಲ್ಲ ಹೋಗಿ ಮಾರ್ಕ್ಗಳನ್ನು ಮಾಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಎಲ್ಲಾ ಪಾಯಿಂಟ್ಗಳಲ್ಲೂ ಹೋಗಿ ಹುಡುಕಿ ತಡಕಿ ಎಲ್ಲಾ ರೀತಿ ನೋಡಿದ್ರು. ಹಿಂಗಲ್ಲಪ್ಪ ನೋಡುದು, ಈಗಲ್ಲ ಬುದ್ಧಿ ಐತೇನ್ರಿ ನಿಮ್ಗೆ? ಯಾವ ಕಾಲದಲ್ಲಿ ತನಿಖೆ ಮಾಡ್ತಾ ಇದ್ರಿ ನೀವು? 2025 ಇದೀವಿ. ಒಳ್ಳೆ 90s ತರ ಹೋಗಿ ನೀವು ಪಿಕಾಸಿ ತಗೊಂಡಾಗಿದ್ದೀರಲ್ಲ ರೀ. GPS ತರಿಸ್ರಿ, GPR ತರಿಸಿ, ಅದ್ರ ಮೂಲಕ ನೀವು ಕಂಡುಹಿಡಬೇಕು ಅಂತೇಳಿ ಆ ಸಮೀರ್ ಅವರು ಹೇಳಿದ್ರು. ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ. 60 ಅಡಿ ನಿಮ್ಗೆ ತೋರಿಸಿದ್ರೆ ಶೋಧನೆ ಮಾಡ್ಬಿಡುತ್ತೆ ಅಂತ. ನಮ್ಮ SIT ಅವರು, ಸರ್ಕಾರದವರು SIT ಇಂದ ಅವ್ರನ್ನ ಸಮಾಧಾನ ಮಾಡ್ಬೇಕಾಗಿತ್ತಾ? ಸೌಜನ್ಯ ಹೋರಾಟಗಾರರನ್ನ ಅಥವಾ ಭಕ್ತರನ್ನ ಸಮಾಧಾನ ಮಾಡಬೇಕಾ? ಸರ್ಕಾರವನ್ನ ಸಮಾಧಾನ ಮಾಡಬೇಕಾ? ಧರ್ಮಸ್ಥಳವನ್ನ ಸಮಾಧಾನ ಮಾಡಬೇಕಾ? ಪಾಪ SIT ಅವ್ರಿಗೂ ಅಧಿಕಾರಿಗಳಿಗೂ ಗೊಂದಲ. ನಮ್ಮ ಮುಖ್ಯಮಂತ್ರಿಗಳಿಂದ ಹಿಡಿದು ಕ್ಯಾಬಿನೆಟ್ಗೆ ಗೊಂದಲ. ಹಾಗೇನೆ ವಿಪಕ್ಷಿಗಳಿಗೂ ಗೊಂದಲ. ಏನಾಗುತ್ತೆ, ಏನ್ ಮಾಡ್ತಾ ಇದ್ದಾರೆ, ಏನೋ ಒಂದು ಆಗೋಗ್ಲಿ ಬಿಡ್ರಿ, ಏನೋ ಒಂದು ಆಯಾಮ ತಗೊಂಡ್ಬಿಡ್ಲಿ ಅಂತ ಅದನ್ನು ತರಿಸಿ ನೋಡಿದ್ರು. 18 ಅಡಿ ಆಳ ಆಗಿದ್ರು, ಒಂದು ಕೂಡ ಸಿಗಲಿಲ್ಲ. ಅದರ ಅರ್ಥ ಏನು? ಅಂದ್ರೆ ಅಸ್ಥಿ ಪಂಜರಗಳಲ್ಲ ಅನ್ನೋದಾದ್ರೆ ಎಲ್ಲಿ ಹೋದ್ವು? ಗಿರೀಶ್ ಮಟ್ಟಣ್ಣನವ್ರು ಹೇಳ್ತಾರೆ, ಸಾರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ನಾನು, ಅಷ್ಟೇ ಅಲ್ಲೇ ಉಣಿಸಿದ್ದೀನಿ ಅಂದ್ರು. ಆ ಎಡ ಎಲ್ಲ ಎಲ್ಲೋ ಯಾರೋ ಮುಚ್ಚಿಕ್ಬಿಟ್ರಾ, ಏನೋ ಅಲ್ಲಿ ನಡೀತಾ ಇದೆಯಾ ಅನ್ನೋದನ್ನ ನಮ್ಮೆಲ್ಲರ ಎದುರು ತಂದಿಟ್ರು. ಈ ಮಧ್ಯದಲ್ಲಿ ಅನನ್ಯ ಭಟ್ ಅನ್ನೋ ಒಂದು ಮೆಡಿಕಲ್ ಓದ್ತಾ ಇದ್ದಂತ ಹುಡುಗಿ ತನ್ನ ಗೆಳತಿಯರ ಜೊತೆ ಧರ್ಮಸ್ಥಳಕ್ಕೆ ಬಂದು, ಪ್ರವಾಸಕ್ಕೆ ಅಂತ ಬಂದು ಅಲ್ಲಿ ಕಣ್ಮರೆಯಾದ್ದು ಅನ್ನೋ ವಿಚಾರವನ್ನು ಏನು ಸುಜಾತ ಭಟ್ ಹೇಳಿದ್ರಲ್ಲ, ಇದು ದೊಡ್ಡ ವಿಚಾರಣೆ ಶುರುವಾಯಿತು. ಈಗ SITಗೆ ವರ್ಗಾವಣೆ ಆಯಿತು ಕೇಸು. ಆ ಮಧ್ಯದಲ್ಲೇ ನಿನ್ನೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದಾಗ ಸುಜಾತ ಭಟ್ ಅವರು ಹೇಳ್ತಾರೆ ಒಂದು ಮಾಧ್ಯಮದಲ್ಲಿ, ಇಲ್ಲ ನಾನು ಹೇಳಿದ್ದು ಸುಳ್ಳು, ಈ ಪ್ರಕರಣವೇ ಇಲ್ಲ, ಅನನ್ಯ ಭಟ್ ಅನ್ನೋದು ಸೃಷ್ಟಿ ಅಷ್ಟೇ, ಅದು ನನ್ನ ಮಗಳ ಅಲ್ವೇ ಅಲ್ಲ, ನಾನು ಹೇಳಿದ್ದೆಲ್ಲ ಸುಳ್ಳು, ನಾನು ಕರ್ನಾಟಕ ಜನತೆ ಕ್ಷಮೆ ಕೇಳ್ತೇನೆ, ಮಂಜುನಾಥನ್ನ ಕ್ಷಮೆ ಕೇಳ್ತೇನೆ, ಧರ್ಮಸ್ಥಳದ ಕ್ಷೇತ್ರವನ್ನ ಕ್ಷಮೆ ಕೇಳ್ತೇನೆ, ನಾನು ನನ್ನ ಮಗಳ ಅಲ್ವೇ ಅಲ್ಲ. ಮತ್ತೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಯಾರು? ಆಕೆ ಹೇಳ್ತಾಳೆ, ಅವಳ ಮುಖದಲ್ಲಿ ಯಾವುದೇ ಇಲ್ಲ, ಪಶ್ಚಾತ್ತಾಪ ಕಾಡ್ತಾ ಇದೆ. ಈ ಯಾರಾದರೂ ಈ ಸ್ವಲ್ಪ ಸೈಕಾಲಜಿ ಓದಿರೋರು, ಸೈಕ್ರಿಯಾಟ್ರಿಸ್ಟ್ ನೋಡಿದ್ರೆ ಕೇಳಿದ್ರೆ ಹೇಳ್ತಾರೆ ಗೊಂದಲದಲ್ಲಿರೋರೇನು ಎತ್ತ ಅಂತ. ಆಕೆ ನಿರಾಳವಾಗಿ ಹೇಳ್ತಾಳೆ, ಇಲ್ಲ ನಾನು ತಪ್ಪು ಮಾಡಿದೆ, ನನಗೆ ಹೇಳ್ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣ ಮತ್ತೆ ಜೇಮ್ಸ್ ಟಿ ಅಂತೇಳಿ. ಅವ್ರ ಹೆಸರನ್ನ ಹೇಳಿದ್ಮೇಲೆ ಮತ್ತಷ್ಟು ಗೊಂದಲಗಳು ಶುರುವಾಗುತ್ತೆ. ಇನ್ಯಾರೋ ಪುಣ್ಯಾತ್ಮ ಯುನೈಟೆಡ್ ಮೀಡಿಯಾ ಯೂಟ್ಯೂಬರು ಧರ್ಮಸ್ಥಳದಲ್ಲಿ ಒದೆ ತಿಂದಿದ್ರಲ್ಲ, ಆತ ಹೋಗಿ ಆ ಎಮ್ಮನ್ನ, ಅಮ್ಮ ನೀವು ಹೇಗಿದ್ದೀರಿ ಏನಿದ್ದೀರಿ ಅಂತ ಗೊಂದಲ ಸೃಷ್ಟಿ ಮಾಡಿ, ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರು ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಇವ್ರನ್ನ ಮೆತ್ತಿಗೆ ಸ್ಟುಡಿಯೋ ಕರ್ಕೊಂಬ ಅಂತ ಹೇಳಿದ್ರೆ ಏನೇನೋ ಹೇಳಕ್ ಶುರು ಮಾಡಿದ್ರು. ಆ ಪವರ್ ಟಿವಿ ರಾಕೇಶ್ ಶೆಟ್ಟಿ MD ಅಲ್ಲಿಗೆ ಹೋಗಿ
ಅವನು ವಿಡಿಯೋದಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಇದ್ದೀನಿ, ಇದೆಲ್ಲ ಸುಳ್ಳು ಹೇಳ್ತಾನೆ, ದಾರಿ ತಪ್ಪಿಸೋ ಕೆಲಸ ಮಾಡ್ತಾನೆ ಅಂತೇಳಿ ಅವನ ಮುಖವಾಡವನ್ನು ಕಳಚಿದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈಗಾಗಲೇ ಸಂತೋಷ್ ಜಿ ಅವರನ್ನ ಅವಾಚ್ಯ ಪದಗಳಿಂದ ಕೆಟ್ಟದಾಗಿ ನಿಂದಿಸಿದ್ದಕ್ಕೆ ಅಥವಾ ಇನ್ನೇನೋ ವಿಚಾರಣೆಗಳಿಗೆ, ಅನೇಕ ವಿಚಾರಣಾ ಪ್ರಕರಣಗಳಿಗೆ ಅವರನ್ನ ಈಗಾಗಲೇ ಕಾರಾಗೃಹಕ್ಕೆ ಕಳಿಸಿದ್ರು. ಈಗ 1-2 ಗಂಟೆ ಕಸ್ಟಡಿ ಕೇಳಿದರೆ ನ್ಯಾಯಾಂಗ ಬಂಧನದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ದಾರೆ. ಗಿರೀಶ್ ಮಟ್ಟಣ್ಣನ್ ಅವ್ರ ಮೇಲೆ ಕೂಡ FIR ಆಗಿದೆ. ಅವರು ಕೂಡ FIR ಇವತ್ತು ಫೇಸ್ ಮಾಡಬೇಕಾಗಿದೆ. ನಮ್ಮ ಸಮೀರ್ MD ಇದ್ದಾರಲ್ಲ, ಸಮೀರ್ ಮೊಹಮ್ಮದ್ ಅವರು ಸ್ವಲ್ಪ ಬುದ್ಧಿವಂತರು ಜಾಸ್ತಿ. ಅವರು ಹೋಗಿ ಮೊದಲೇ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ, ಜಾಮೀನು ಮಂಜೂರಾಗಿದೆ. ಹಾಗೆಯೇ ನೋಟಿಸ್ಗೆ ಕೂಡ ಉತ್ತರ ಕೊಟ್ಟಿದ್ದಾರೆ, ನನ್ನ ಸಮಯ ಕೊಡಿ, ನಾನು ಬರ್ತೀನಿ ಅಂತ. ಈ ಮಧ್ಯದಲ್ಲಿ ನಮ್ಮ ಯಲಂಕದ ಜಗದೀಶ್ ಅವರು ವಕೀಲ್ ಸಾಬ್ ಕೆ ಜಗದೀಶ್ ಅಡ್ವೊಕೇಟ್ ಅವರು ಇದ್ರಲ್ಲ, ಅವರು ಕೂಡ ಸೌಜನ್ಯ ಪರವಾಗಿ ಈ ಒಂದು ಬ್ಯಾಟಿಂಗ್ ನ ಮಾಡ್ತಾ ಇದ್ರು. ಧರ್ಮಸ್ಥಳಕ್ಕೆ ಯಾರಾದ್ರೂ ನೋಡಿ, ಅವರು ನಮ್ಮ ಯಲಂಕ ಶಾಸಕರು SR ವಿಶ್ವನಾಥ್ ಅವರು, ನಾನು ಧರ್ಮಸ್ಥಳಕ್ಕೆ ಒಂದು 300 ಕಾರ್ಗಳು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ತಪ್ಪು. ಅವ್ರನ್ನ ನೀನ್ ಹಂಗೆ ನೀನ್ ರೆಡ್ಡಿ ಹಿಂಗೆಲ್ಲ ಮಾತಾಡ್ಬಿಟ್ರು. ಅದೇ ರೀತಿ ಇವ್ರ ಮೇಲೆ ಕೂಡ ಮಾತಾಡ್ಬಿಟ್ರು, ಯತ್ನಾಳ್ ಅವ್ರ ಮೇಲೂ ಮಾತಾಡ್ಬಿಟ್ರು. ಅವ್ರು ಯಾರ ಸಿಕ್ಕಿದ್ರು ಬಾಯಿ ಬಂದಾಗ ಏನಲೆ ಬಗಲೆ ಬಾರಲೆ ಎಲ್ಲ ಇವರು ಜೊತೆಲೆ ಹುಟ್ಟಿದವರು ಅಥವಾ ಎಲ್ಲ ಇವ್ರ ಮನೆ ಕೆಲಸದವರು ಅನ್ನೋ ರೀತಿ ಏಕವಚನದಲ್ಲಿ ಪ್ರಯೋಗ ಮಾಡಿದ್ರು. ಬರೀ ಅದಕ್ಕೇನು ಇವಾಗ ಅಂತಂದ್ರೆ ಅವರು ಕೂಡ ಶ್ರೀಕೃಷ್ಣನ್ ಮಂದಿರದಲ್ಲಿ ಹೋಗಿದ್ದಾರೆ. ಇವೆಲ್ಲ ನಾವು ನೋಡ್ತಾ ಇದ್ರೆ ಎಲ್ಲರ ಕಳಚಿದ ಮುಖವಾಡಗಳು ಕಾಣ್ತಾ ಇದ್ದಾವೆ. ಇವತ್ತು ಮಾಸ್ಕ್ ಮ್ಯಾನ್ ಯಾರು ಚಿನ್ನಪ್ಪ ಅಥವಾ ಭೀಮಾ ಅಲಿಯಾಸ್ ಚಿನ್ನಪ್ಪನ ಮೇಲೆ ಇವತ್ತು SIT ಅವರು ವಿಚಾರಣೆಗೆ ಅವರನ್ನೇ ತಗೊಂಡಿದ್ದಾರೆ. ಏನಪ್ಪ ಈ ಹಿಂದೆ ಏನಿದೆ? ಯಾಕೆಂದ್ರೆ ಈಗಾಗಲೇ ದಕ್ಷಿಣ ಕನ್ನಡ ಸಂಸದರಾದಂತಹ ಉಡುಪಿ, ಮಂಗಳೂರು, ಈ ಒಂದು ಚಿಕ್ಕಮಗಳೂರು, ಈ ಒಂದು ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ಪತ್ರವನ್ನು ಬರೆದಿದ್ರು. ದಯಮಾಡಿ ಇಡೀ ತನಿಖೆಯನ್ನು ಮಾಡಿ, ಇದರಲ್ಲಿ ನಮ್ಮ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ನಡೀತಾ ಇದೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂತ. ಈಗ ಅದಕ್ಕೆ ಸೂಚನೆ ಕೂಡ ಬಂದಿದೆ. ಈ ವಿಚಾರಣೆ NIA ಕೂಡ ಇದರಲ್ಲಿ ಬರಬಹುದು. ಏನಂತ ಅಂತಂದ್ರೆ, ಈ ಒಂದು ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಣ ಬಂದು ಏನೋ ಹಣದ ಸೌಲಭ್ಯ ಅವರು ಕೊಟ್ಟಿದ್ದಾರೆ. ನೋಡಿ, ಭಾರತ ದೇಶ 140 ಕೋಟಿ ಮಿಗಿಲಾಗಿರುವಂಥದ್ದು, ಅನೇಕ ಧರ್ಮಗಳನ್ನ, ಅನೇಕ ಭಾಷೆಗಳನ್ನ ಹೊಂದಿರುವಂಥದ್ದು. ಇಲ್ಲಿ ಎಲ್ಲರ ಧರ್ಮಕ್ಕೂ ನೋವಾಗದಂತೆ, ಧಕ್ಕೆ ಬಾರದಂತೆ ನಾವು ನಡ್ಕೊಂತೀವಿ. ಇಲ್ಲಿ ನಮಾಜ್ ಕೂಡ ಕೂಗ್ತಾರೆ, ಇಲ್ಲಿ ಬೆಳಿಗ್ಗೆ ಹೊತ್ತು ಸುಪ್ರಭಾತನೂ ಕೇಳ್ತೀವಿ. ಇವೆಲ್ಲವನ್ನು ಕೇಳಿ ಭಾನುವಾರದೊತ್ತು ಮಾಸ್ ನಡೆಯುತ್ತೆ. ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಬಹುತೇಕ ನಾವೆಲ್ಲ ಕೆಲವೊಂದು ಕಡೆ ಕ್ರಿಶ್ಚಿಯನ್ ಆಸ್ಪತ್ರೆಗಳಲ್ಲಿ ಹುಟ್ಟಿರ್ತೀವಿ. ಎಲ್ಲವೂ ಕೂಡ ಇಲ್ಲಿ ಸೌಹಾರ್ದತೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರು ಬಂದು ಇವೆಲ್ಲವನ್ನು ಕದಡುವಂತ ಕೆಲಸ ಮಾಡ್ತಾರೆ. ಒಂದು ಪ್ರವರ್ಬ್ ಇದೆ, ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ, ಏನಂತಂದ್ರೆ, ನೀನು ಒಂದು ದೇಶವನ್ನು ಒಡಿಬೇಕು ಅಂತಂದ್ರೆ ಅಲ್ಲಿನ ಕಲ್ಚರ್ನ ಕಟ್ ಮಾಡು, ಒಡೆಯ ಕಲ್ಚರ್ನ, ಸಂಸ್ಕೃತಿನ ಅಂತ. ಹಾಗೇನೆ ನಮ್ಮ ಭಾಷೆಯ ಭಾವೈಕ್ಯತೆನ ಇಲ್ಲಿ ಒಡೆದು ಇಂಗ್ಲಿಷನ್ನ ತಗೊಂಡ್ಬಂದು ಇಲ್ಲಿ ತುಂಬಿಸಿದ್ರು, ಬಿಸ್ನೆಸ್ ಮಾಡ್ಕೊಂಡ್ರು. ಇಂಗ್ಲಿಷ್ ಇಲ್ಲದೆ ಇದ್ರೆ ಇವತ್ತು ಲೈಫೇ ಇಲ್ಲ. ಇಂಗ್ಲಿಷ್ ನಾಲೆಡ್ಜು ನಿಜ, ಆದ್ರೆ ಇಂಗ್ಲಿಷ್ ಶಾಪನೂ ಹೌದು. ಹಾಗೇನೆ ಇಲ್ಲಿ ಕಾನ್ವೆಂಟ್ಗಳು ಶುರುವಾದವು. ಇಲ್ಲಿನ ಕಾನ್ವೆಂಟ್ಗಳ ವಿಚಾರಗಳು ಇಲ್ಲಿನ ಇತಿಹಾಸಕ್ಕೆ ಸಂಬಂಧಪಟ್ಟವಲ್ಲ, ಭಾರತೀಯತೆಯನ್ನು ಬಿಟ್ಟವು. ಹಾಗೇನೆ ಇವತ್ತು ಏನು ನಮ್ಮ ಮೇಲೆ ಈ ನಂಬಿಕೆಗಳನ್ನ, ದೇಗುಲಗಳನ್ನ, ಈ ಒಂದು ಶ್ರದ್ಧೆಗಳನ್ನ, ಈ ಅಸ್ತಿತ್ವವನ್ನ ಅಲ್ಲಾಡಿಸ್ತಾ ಇದ್ದಾರಲ್ಲ, ಆಸ್ತಿಕರ ಅಸ್ತಿತ್ವವನ್ನ, ನಾಸ್ತಿಕರ ಪ್ರಯೋಗ ಇವತ್ತೇನು ನಡೀತಾ ಇದೆ, ಇದು ನಮ್ಮ ಧರ್ಮವನ್ನ ದಿಕ್ಕೆಡಿಸುವಂಥದ್ದು, ಭಕ್ತರನ್ನ ದಿಕ್ಕೆಡಿಸುವಂಥದ್ದು, ನಾಡಿಗೆ ಇವತ್ತು ಒಂದು ರೀತಿ ತೊಡಕನ್ನು ಉಂಟು ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಇವತ್ತು ತನಿಖೆಗೆ ಬರ್ತಾ ಇದೆ. ಹಾಗಾದ್ರೆ ಯಾರು ಮುಖವಾಡ ಕಳಚಿದ ಮುಖವಾಡ ಯಾರ್ದು ಅಂತ ಕೇಳಿದ್ರೆ ನಾ ಹೇಳೋದಕ್ಕಾಗತ್ತಾ? ಚಿನ್ನಪ್ಪನ ಮುಖವಾಡ ಮಾತ್ರ ಕಳಿಸು ಅಂತ. ಸೌಜನ್ಯ ಹೋರಾಟಗಾರರು ಅಂತ ದೊಡ್ಡದಾಗಿ ಧ್ವನಿಯಿಂದ ಸಿಂಹದಾಗೆ, ನನ್ನನ್ನ ಹಾಕುವಂತ ಜೈಲು ಯಾವುದು ಇಲ್ಲ, ನನ್ನನ್ನ ಹಾಕೋ ಜೈಲು ಈ ಭಾರತದಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ರಲ್ಲಪ್ಪ, ಅವ್ರದ ಗಿರೀಶ್ ಮಟ್ಟಣ್ಣನವರೇ ಅನನ್ಯ ಭಟ್ ಕಥೆಯನ್ನ ರೂಪಿಸಿಕೊಟ್ಟದ್ದು ಅಂತ ಹೇಳಿದ್ರಲ್ಲ, ಅವ್ರ ಮುಖವಾಡ ಕಳಿಸ್ತಾ? ಸುಜಾತ ಭಟ್ ಅವರು, ಅನನ್ಯ ಭಟ್ ನನ್ನ ಮಗಳು, ಅವಳು ತೊಂದರೆ ಆಯ್ತು ಅಂತೆಲ್ಲ ಹೇಳಿದ್ರಲ್ಲ, ಮಾಧ್ಯಮಗಳ ಮುಂದೆ ಗೋಳಾಡಿದ್ರಲ್ಲ,
ದೂರನ್ನು ಕೊಟ್ರಲ್ಲ, ಇದು ಸುಳ್ಳು ಅಂತ ಅವರೇ ಒಪ್ಕೊಂಡ್ರಲ್ಲ, ಅಲ್ಲಿಗೆ ಅವ್ರು ಕಳಿಸಿದ ಮುಖವಾಡ ಅವ್ರದ್ದು ಕಳಿಸ್ತಾ? ಸಮೀರ್ ಅವರು ಏನೋ ಅವರ ಒಂದು ಭಾವನೆ, ಅವರೊಂದು ಭಾಷೆ, ಅವರ ಛತ್ರ ಇಟ್ಕೊಂಡು ಅವ್ರು ಹೇಳಿದ್ದೇನು, ನ್ಯಾಯ ಕೊಡಿಸೋಂಗೆ ಮಾತಾಡಿದ್ದೇನು, ನಮ್ಮ ದೂತ ಪರಿವಾರ ಹೇಗಾದ್ರೂ ಮಾಡಿ ಈ ದೂತ ಪರಿವಾರ ಕಂಡಿದ್ದನ್ನ ನೀವು ಖಂಡಿಸ್ಬೇಕು, ಬೀದಿಗಿಳಿಬೇಕು. ಹೌದು, ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು. ನೀವೆಲ್ಲಿದ್ದೀರಾ? CS ದ್ವಾರಕಾನಾಥ್ ಅವ್ರು ಹೇಳ್ತಾ ಇದ್ರು, ನಮ್ಮ ಜೊತೆ ವಕೀಲರು ಅವರು ಹೀರೋ ಕಂಡ್ರಿ ಅಂತ. CS ದ್ವಾರಕಾನಾಥ್ ಅವರು ಹಿಂದುಳಿದ ಆಯೋಗದ ಒಂದು ಅಧ್ಯಕ್ಷ ಕೆಲಸ ಮಾಡಿದವರು, ಹಿಂದೆ ಹೋರಾಟ ಮಾಡಿದವರು. ಸಿದ್ದರಾಮಯ್ಯನವರಿಗೆ ಬಹಳ ಆತ್ಮೀಯರು. ಮತ್ತೆ ಕೆಲವೊಂದು ಎಡಪಂಥೀಯ ವಿಚಾರಗಳಲ್ಲಿ ಅನೇಕ ನ್ಯಾಯಾಲಯಗಳಲ್ಲಿ ಕೂಡ ಅವರು ಉತ್ತಮವಾದಂಥ ನ್ಯಾಯವನ್ನ ಮಾಡುವಂಥ ವಕೀಲರು. ಅವ್ರ ಪಾಲಿಗೆ ಅವರು ಹೀರೋ, ಸಮೀರ್ ಹೀರೋ. ಧರ್ಮಸ್ಥಳದಲ್ಲಿ ಮಾಸ್ ಇದಾಗಿದೆ ರೀ, ಕೊಲೆ ಆಗಿದೆ. ಹೌದು, ಎಲ್ಲಿ ಸಾಕ್ಷಿಯಲ್ಲಿ? ಎಲ್ಲಿ ಸ್ವಾಮಿ ಸಾಕ್ಷಿ? ಯಾರು ಸ್ವಾಮಿ ಆರೋಪಿ? ಯಾರು ಸ್ವಾಮಿ ಇದು ಅಪವಾದ? ಏನಾದ್ರು ಸಿಗ್ಬೇಕಲ್ವಾ? ಅವ್ರು ಹೀರೋ, ಆಯ್ತು ಆಗಲಿ. ಎಲ್ಲಿ ಅವರು? ಸಮೀರ್ ಅವರು ಎಲ್ಲಿ? ಇಲ್ಲ, ಅವರು ತಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಹೋಗೋದು ಪೊಲೀಸವ್ರ ಹತ್ರ ನಿಂತ್ಕೊಳ್ಳೋದು, ನಾನು ಬರಲಾ ಒಳಕ್ಕೆ, ನಾನು ಬರಲಾ. ಬರೀರಂತೆ ಇರೀರಿ, ವಿಚಾರಣೆ ಅಂತೂ ಶುರುವಾಗ್ಲಿ. ಇವತ್ತು ಚಿನ್ನಪ್ಪ ಅವ್ರನ್ನ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನನಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ನಂಗೆ ಇಷ್ಟು ಲಕ್ಷ ದುಡ್ಡು ಬಂದಿದೆ. ಎಲ್ಲಿಂದ ಬಂದಿದೆ? ಯಾಕೆ ನಿನಗೆ ದುಡ್ಡು ಬಂದಿದೆ? ಅವ್ರದೇ ಜೊತೆಲಿದ್ದಂತ ಇನ್ನೊಬ್ಬ ಅವರ ಸ್ನೇಹಿತ, ಹೆಣಗಳನ್ನ ಊತು ಆಗ್ತಾ ಇದ್ದಂತಹ ಇನ್ನೊಬ್ಬ ಸಹಚರ, ಇನ್ನೊಬ್ಬ ಸನ್ಮಿತ್ರ, ಅವರನ್ನು ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಏನಪ್ಪ, ನಿಜಾನ ಇವ್ರು ಊತ ಹಾಕಿದ್ದು? ನಿಜಾನ ಹೆಣ್ಮಕ್ಳು ಹೆಣ ಸಿಕ್ಕಿದ್ದು? ಇವರೊಬ್ಬರೇ ಹೆಗಲ ಮೇಲೆ ಎತ್ಕೊಂಡು 18 ಅಡಿ ಆಳು ಕೂತ್ಬಿಟ್ರ? ಅಲ್ಲಿ ಊತ್ಬಿಟ್ರ, ಇಲ್ಲಿ ಊತ್ಬಿಟ್ರ? ಕನ್ಫ್ಯೂಷನ್ ಆಗ್ಬಿಟ್ಟಿದೆಯಲ್ಲ ಇವರಿಗೆ. ಎಲ್ಲಿ ಊತ ಹಾಕಿದ್ರು ಅಷ್ಟೇ ಹೆಣಗಳನ್ನ. ಇವತ್ತು ಅವರೇ ಗೊಂದಲಕ್ಕೆ ಸಿಕ್ಬಿಟ್ಟಿದಾರಲ್ಲ, ಎಲ್ಲಿ ಹೋಯ್ತು ಹೆಣಗಳು ಅಂತ ಅವರು ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. SIT ಅವರಿಗೆ ಸಂಪೂರ್ಣ ಶಕ್ತಿಯನ್ನು ಕೊಟ್ಟಿದೆ ಸರ್ಕಾರ. ಹೇಳಿದೆ, ಅಲ್ಲೇನೇ ಆದ್ರೂ ಕೂಡ ನೀವು ಸ್ಟೇಷನ್ ನಿಮ್ದೇ SIT ನಲ್ಲಿ ನೀವೇ ಅಡಿಯಲ್ಲಿ ಅದನ್ನ ವಿಚಾರಣೆ ಮಾಡುವಂತ ಸರ್ವಶಕ್ತಿಯನ್ನು ಕೊಟ್ಟಿದೆ. ಹೀಗಾಗಿ ಅನೇಕ ಗೊಂದಲಗಳು ಮಧ್ಯದಲ್ಲಿ ಎಲ್ಲೋ ಪರಿಹಾರಗಳು ಸಿಗ್ತಾ ಇದೆ. ನಾಳೆ 24ನೇ ತಾರೀಕು ಪುಣ್ಯಕ್ಷೇತ್ರ ಸಂರಕ್ಷಣಾ ಪಡೆ ಅಂತಲೋ ಬಳಗ ಅಂತಲೋ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪುಣ್ಯಕ್ಷೇತ್ರಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತಾನೆ ಒಂದು ಸಂಘಟನೆ ಇಲ್ಲಿ ಬಂದು ವ್ಯವಸ್ಥಿತವಾಗಿ 24ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಅದೊಂದು ಮೀಟಿಂಗ್ನ ಕೂಡ, ಅದೊಂದು ಪ್ರತಿಭಟನೆನೋ ಅದು ಕೂಡ ಮಾಡ್ತಾ ಇದ್ದಾರೆ. ಇವಿಷ್ಟು ಕೂಡ ನಾನು ಧರ್ಮಸ್ಥಳದ ವಿಚಾರದಲ್ಲಿ ನಾನು ನಿಮ್ಗೆ ಹೇಳಿದೆ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅಂತೇಳಿ ಯಾಕೆ ಹೇಳಿದೆ ಅಂದರೆ, ಗಿರೀಶ್ ಮಟ್ಟಣ್ಣನವರು, ಆಧುನಿಕ ಸತ್ಯಹರಿಶ್ಚಂದ್ರ ಅವ್ರು ಹೇಳೋದೆಲ್ಲ ಸತ್ಯ. ಬಾಂಬ್ ಬಿಟ್ರು ಸುಳ್ಳು, ಕಳಸ ಒಳಗೋಡೆ ಹೊಡೆದ್ರು ಸುಳ್ಳು, ಅನನ್ಯ ಭಟ್ಟು ಸುಳ್ಳು. ಹಾಗಾದ್ರೆ ಮಿಕ್ಕಿದ್ದೆಲ್ಲ ಸತ್ಯ ಅಂತ ಏನಾದ್ರು ಇದೆಯಾ? ಈಗ ನಾವೇನಾದ್ರೂ ಮಾತಾಡಿದ್ರೆ, ನೀನೊಂದೇನೋ ಚಾನಲ್ ದುಡ್ಡು ತಗೊಂಡಿದ್ಯಾ ಧರ್ಮಸ್ಥಳದಲ್ಲಿ ಅಂತಾರೆ. ನೋಡಿ, ಯಾರಾದ್ರೂ ಈ ಗೊಂದಲಗಳ ಬಗ್ಗೆ ಮಾತಾಡಿದ್ರೆ, ದುಡ್ಡು ತಗೊಂಡ್ಬಿಟ್ಟಿದ್ದಾರೆ, ಏನೋ ತಗೊಂಡ್ಬಿಟ್ಟಿದ್ದಾರೆ ಹೋಗಿ, ಅವೆಲ್ಲ ಯಾರ್ದು ಅಲ್ಲ. ಯಾರು ಏನು ಹುಚ್ಚರಿಲ್ಲ ಅಲ್ಲಿ ಮಂಕರಿ ಇಟ್ಕೊಂಡು ಕೊಟ್ಬಿಡೋದಕ್ಕೆ ಬಂದವರಿಗೆಲ್ಲ ಹಣ. ಲಲಿತಾ ಜ್ಯುವೆಲರ್ಸ್ ಕೇಳಿರ್ಬೇಕು ನೀವು, ಅವ್ರು ಹೇಳ್ತಾರೆ, ಅವರು ಅಡ್ವರ್ಟೈಸ್ಮೆಂಟ್ ಓನರ್ ಅವರೇ ಹೇಳ್ತಾರೆ, ಯಾರಿಗೂ ಹಣ ಸುಮ್ಮನೆ ಬರೋದಿಲ್ಲ ಅಂತ. ಶ್ರಮ ಇಲ್ಲದೆ ಯಾವ ಹಣನೂ ಯಾರಿಗೂ ತಪ್ಪೋದಿಲ್ಲ. ಹಂಗೆ ಸಂಪಾದನೆ ಮಾಡಿದ್ರೆ ಅದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಏನು ಅನಿಸಿದೆ ಅದನ್ನು ನಾನು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಒಟ್ಟಾರೆ ಇಷ್ಟೇ ಸ್ನೇಹಿತರೆ, ಏನೀ ಒಂದು ಪ್ರಕರಣದಲ್ಲಿ ನ್ಯಾಯವನ್ನ ಸೌಜನ್ಯಗೆ ಕೇಳುವಂಥದ್ದಾಗಿ ಬಂದು ಇವತ್ತು ಇಡೀ ವಿಷವರ್ತುಲವಾಗಿ ಧರ್ಮಸ್ಥಳ ಕ್ಷೇತ್ರವನ್ನು ಆವರಿಸಿಕೊಂಡು ಇಡೀ ಧರ್ಮಸ್ಥಳದ ಭಕ್ತರ ಮನಸ್ಸುಗಳನ್ನ ನೊಂದಿಸಿ ಕುಂದಿಸಿ ಅವರನ್ನ ಕುಬ್ಜರನ್ನಾಗಿ ಮಾಡಿ ಈ ಕ್ಷೇತ್ರಕ್ಕೆ ನಾನೆಲ್ಲ ಒತ್ಕೊಂಡಿದ್ದು. ಎಷ್ಟೋ ಜನ ಮನೆಗಳಲ್ಲಿ ಅವರ ಹೆಸರನ್ನ ಇಟ್ಟಿರ್ತಾರೆ. ಧರ್ಮಸ್ಥಳದ ಮಂಜುನಾಥನ ಹೆಸರು ಇಟ್ಟಿದ್ದಾಳೆ, ಮಂಜುನಾಥ, ಮಂಜುಳಾ, ಮಂಜುಮಾಲಿನಿ, ಮಂಜುಭಾಷಿಣಿ, ಏನೇನೋ ಹೆಸರಿಟ್ಟಿರ್ತಾರೆ. ಸುರೇಶ, ನರೇಶ, ಮಹೇಶ, ಶ್ರೀಕಂಠ, ಏನೇನೋ ಗಿರೀಶ, ಈ ಥರ ಎಲ್ಲ ಹೆಸರಿಡ್ತಾರೆ ಈಶ್ವರನ ಹೆಸರಿನಲ್ಲಿ. ಇವತ್ತು ನಾವು ಏನು ಹೇಳ್ತಾ ಇದೀವಿ ಅಂತಂದ್ರೆ, ಒಂದು ದೇವರು ಅನ್ನೋದು ಎಷ್ಟು ಬೇಕು, ಇವತ್ತು ಅಷ್ಟು ಕೂಡ ಕೆಟ್ಟದನ್ನ ಇವತ್ತು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಬಗೆಹರಿಬೇಕು ಇವೆಲ್ಲ. ಇದು ಹಾಗೆ ಉಳಿದ್ರೆ ಪ್ರಯೋಜನ ಇಲ್ಲ. ಬಹುಶಃ SIT ಅನ್ನೋದು ನಿಜವಾಗೂ ಇವತ್ತು ಸರಿಯಾದಂತ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಸರಿಯಾಗಿ ಯೋಚನೆ ಮಾಡ್ತಾ ಇದೆ. ಅರೆ, ಬೆಳಗ್ಗೆ ಬಂದ್ರೆ 10 ಗಂಟೆ 11 ಗಂಟೆಗೆ ಈ ವ್ಯಕ್ತಿ ಬರೋನು ಮಾಸ್ಕ್ ಮ್ಯಾನು,
6 ಗಂಟೆ ಮೇಲೆ 7 ಗಂಟೆ ಮೇಲೆ ಮುಗಿಸಿ ತಾನು ಹೊರಟೋಗ್ಬಿಡೋ ನೆಲ್ಲಿಗೆ ಅಂತ ಗೊತ್ತಿಲ್ಲ. ಅವನ ಜೀವಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಧರ್ಮಸ್ಥಳದವರೇ ಮಾಡಿದ್ರು ಅಂದಿರೋರು. ಅಟ್ಲೀಸ್ಟ್ ಅವ್ನು ಇಟ್ಕೊಂಡಾದ್ರೂ ಅವನ್ನ ಕಾಪಾಡಬೇಕಾಗಿತ್ತು, ರಕ್ಷಣೆ ಕೊಡಬೇಕಾಗಿತ್ತು. ಅಥವಾ ಅವನು ಯಾರ ಜೊತೆಲಿದ್ದ, ಏನು ಮಾತಾಡ್ತಾ ಇದ್ದ, ಏನು ಷಡ್ಯಂತ್ರ ಮಾಡ್ತಾ ಇದ್ದ, ಏನು ಕಾರ್ಯಾಚರಣೆ ನಡೀತಾ ಇತ್ತು, ಇವುಗಳ ಬಗ್ಗೆ ಅದನ್ನು ನಿಗಾ ವಹಿಸಬೇಕಾಗಿತ್ತು. ನಿಗಾ ವಹಿಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಿಗಾ ವಹಿಸಿದ್ದಾರೆ. ಇಲ್ಲದ್ರೆ ಇಷ್ಟು ಪ್ರಮಾಣದಲ್ಲಿ ಆತನನ್ನ ತಮ್ಮ ಕಷ್ಟಕ್ಕೆ ತಗೊಂಡು ಅವನನ್ನ ಎನ್ಕ್ವೈರಿ ಮಾಡ್ತಾ ಇರಲಿಲ್ಲ. ವಿಚಾರಣೆ ಮಾಡ್ತಾ ಇದ್ದಾರೆ, ಒಂದು ನೋಡ್ತಾ ಇದ್ದಾರೆ ಏನೆಲ್ಲ ನಿನ್ನಿಂದ ಇದೆ, ನೀನು ಯಾವ ಅಂಶದಿಂದ ಇದು ಬಂದಿದೀಯಾ, ಯಾರ ಮಾತಿನಂತೆ ಬಂದಿದ್ಯಾ, ಯಾರ ಮಾತಿನ ಆಜ್ಞೆಯ ಮೇರೆಗೆ ನೀ ಕೆಲಸವನ್ನು ಮಾಡಿಸಿದ್ಯಾ, ಎಲ್ಲೆಲ್ಲ ಅಗಸಿದ್ಯಾ, ಇದರಿಂದ ಇರುವಂತ ಮಾಸ್ಟರ್ ಮೈಂಡ್ ಯಾರು, ಪಕ್ಕದ ರಾಜ್ಯದವರ, ಪಕ್ಕದ ದೇಶದವರ, ಯಾರು ಇದರಿಂದ ಇರುವಂತ ಮಾಸ್ಟರ್ ಮೈಂಡ್? ಈ ಎಲ್ಲ ಪ್ರಶ್ನೆಗಳು ಬರೀ ಮಾಧ್ಯಮಗಳದ್ದು ಮಾತ್ರ ಅಲ್ಲ, ಧರ್ಮಸ್ಥಳದ ಭಕ್ತರದು ಸಹ. ಯಾರು ಪುಣ್ಯಾತ್ಮರು ಹೇಳ್ತಾ ಇದ್ರು, ಇಡಿ ತನಿಖೆ ಬಗ್ಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪತ್ರ ಬರೆದಿದ್ದಾರೆ. ಆ ಇಡಿ ತನಿಖೆ ಹಂಗಾಗಂದ್ರೆ ಧರ್ಮಸ್ಥಳದಲ್ಲಿರೋವ್ರ ಮೇಲೆ, ಆ ಕುಟುಂಬದ ಧರ್ಮಾಧಿಕಾರಿಗಳಿಗೂ ಕೂಡ ಇಡಿ ಮಾಡಬೇಕು ಹಾಗೆ ಅಂತ ಹೇಳಿ. ಹೌದು, ಮಾಡ್ಲಿ ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಕಂದಾಯ ಅಥವಾ ಕಷ್ಟಕ್ಕೆ ಅಂತ ಕೊಟ್ಟಿರೋದು, ದಾನ ಧರ್ಮವಾಗಿ ಕೊಟ್ಟಿರುವಂಥದ್ದು, ಆ ಹಣ ಯಾರೋ ಒಬ್ಬರು ಬಳಕೆ ಆಗಬಾರ್ದು. ಮಾಡ್ಲಿ, ತೊಂದರೆ ಇಲ್ಲ. ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದಾಗಿ ಸಿಗಬೇಕು. ಆದರೆ ಧರ್ಮದ ದಿಕ್ಕಿನಲ್ಲಿರುವಂಥದ್ದು ಅದನ್ನ ಒಡೆಯುವಂಥದ್ದು ಎಷ್ಟು ಸರಿ? ಒಳ್ಳೇದನ್ನು ಆಲೋಚನೆ ಮಾಡಬೇಕು. ಅಲ್ಲೇನಾದ್ರೂ ಕೊಲೆಗಳಾಗಿದ್ರೆ, ಅಲ್ಲೇನಾದ್ರೂ ಸರಣಿ ಅತ್ಯಾಚಾರಗಳಾಗಿದ್ರೆ ಈ ಜಗತ್ತಿನಲ್ಲಿ ಅದನ್ನ ಖಂಡಿಸದೆ ಹೋದ್ರೆ ನಾವ್ಯಾರು ಹೇಳ್ಬಾರ್ದು, ಗಂಡಸರಾಗಿ ಉಳಿದೇ ಪ್ರಯೋಜನ ಇಲ್ಲ. ಹಂಗಂದ್ಬಿಟ್ಟು ಸುಳ್ಳು ಆರೋಪಗಳನ್ನು ಮಾಡೋಕ್ಕಾಗತ್ತಾ? ಯಾವುದೇ ಸಾಕ್ಷ್ಯ ಆಧಾರಗಳಿದೆ? ಒಟ್ಟಾರೆ ಈವರೆಗೆ ಇಷ್ಟು ಪ್ರಕರಣಗಳು ನಡೆದಿದೆ. ಈ ಮಧ್ಯದಲ್ಲಿ ತಾನು ಬಿಟ್ಟು ಸುಮ್ಮನಿದ್ದು ಅನ್ನೋದು ಬಿಟ್ಟು ಎಲ್ಲರೂ ಮಾತಾಡ್ತಾರೆ. ತಾನೇ ಅನಭಿಷಿಕ್ತ ದೊರೆ ಅನ್ನೋಂಗೆ ಮೈ ಮೇಲೆಲ್ಲ ಕಿರೀಟಗಳನ್ನ ಬಂಗಾರ ಮೆತ್ಕೊಂಡ ಹಾಗೆ ನಮ್ಮ ಕೆಂಪೇಗೌಡರ ವಂಶ ಅಂತ ಹೇಳ್ಕೊಳ್ತಾ ಇದ್ರಲ್ಲ ನಮ್ಮ ಜಗದೀಶ್ ಅವರು, ಸುಮ್ಮನೆ ಇರುವೆ ಬಿಟ್ಕೊಂಡ್ರು ಅಂತ ಹೇಳಿ ಅವ್ರು ಹಿಂದಿದ್ದೆಲ್ಲ ಮಾತಾಡ್ಕೊಂಡು ಅವ್ರು ಇವತ್ತು ಕಾನೂನ ತೊಂದರೆ ಸಿಗಾಕೊಂಡ್ರು. ನನಗಿದೆಲ್ಲ ಹೊಸದಲ್ಲ ಬಿಡ್ರಿ ಅಂತ ಹೇಳಿದ್ರು. ಹೇಳೋದಾದ್ರೂ ಕೂಡ ಇದು ಬೇಕಿಲ್ಲ. ನಾಲಿಗೆ ನಮ್ಮ ಹಿಡಿತದಲ್ಲಿದ್ರೆ ಬಹಳ ಗೌರವ, ಮಾತು ಬಹಳ ಮಹತ್ವ ಪಡೆಯುತ್ತೆ. ಅದ್ರ ಬಹುಲಕ್ಕೆ ಅದಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ. ಒಟ್ಟಾರೆ ಸ್ನೇಹಿತರೆ, ನೀವು ಈ ಒಂದು ಕಳಚಿದ ಮುಖವಾಡ ಕಾರ್ಯಕ್ರಮದಲ್ಲಿ ಹಲವಾರು ನಿಮ್ಮ ಮನಸ್ಸಿನ ಪ್ರಶ್ನೆಗಳನ್ನ ನನಗೂ ಕೂಡ ಅನಿಸಿದೆ. ಹೌದು, ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ. SITಯ ಮುಂದಿನ ಬೆಳವಣಿಗೆಗಳು ಏನ್ ನಡೀತಾ ಇದೆ, ಈ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು, ಎಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಇದಕ್ಕೆ ಫಂಡಿಂಗ್ ಆಗಿದೆಯಾ, ಹಾಗಾದ್ರೆ ಈ ಷಡ್ಯಂತ್ರದಲ್ಲಿ ಇವರೆಲ್ಲ ಟೀಮ್ ವರ್ಕ್ ಮಾಡಿದಾರಾ, ಧರ್ಮಸ್ಥಳದ ಮೇಲೆ ಬರೆ ಎಳೆಯುವ ಕೆಲಸ ಮಾಡಿದ್ದಾರಾ, ಮಸಿ ಬಳೆಯುವ ಕೆಲಸ ಮಾಡಿದ್ದಾರಾ? ಹಾಗಾದ್ರೆ ಧರ್ಮಸ್ಥಳ, ತಿರುಪತಿ, ನಮ್ಮ ಮಲೆಮಹದೇಶ್ವರ, ಕುಕ್ಕೆ ಸುಬ್ರಹ್ಮಣ್ಯ ಇರುವೆ ಒಂದು ಒಳ್ಳೆ ಶ್ರೀಮಂತ ದೇಗುಲಗಳು, ಇವೆಲ್ಲ ಭಕ್ತರನ್ನ ಜಾಸ್ತಿ ಆಕರ್ಷಣೆ ಮಾಡುವಂತ ದೇವರುಗಳು, ಭಕ್ತ ಸಮೂಹವನ್ನ ಹೊಂದಿರುವಂತ ದೇಗುಲಗಳು, ಇವುಗಳಿಗೆಲ್ಲ ಕೆಟ್ಟಬಿಟ್ರೆ ಇಲ್ಲಿ ಬೇರೆ ಏನಾದ್ರೂ ಬದಲಾವಣೆಗಳನ್ನ ಯಾವುದೋ ಕೆಟ್ಟ ಮನಸ್ಸು ನಿರೀಕ್ಷೆ ಮಾಡ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಮುಂದಿನ 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 ಹಂತದಲ್ಲಿ ಉತ್ತರಗಳನ್ನ ನಾವು ಹುಡ್ಕೋಣ, ಅಥವೇನು ಸಿಗುತ್ತೆ ನೋಡೋಣ ಅಂತ ಹೇಳ್ತಾ ನನ್ನ ಜೊತೆ ನಿಮ್ಮ ಸಮಯವನ್ನ ಕೊಟ್ಟಿದ್ದೀರಿ. ಅನೇಕರು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೋದು ಅಂತ ನಾನು ನಿಮಗೆ ಪ್ರೀತಿಯಿಂದ ಆಹ್ವಾನವನ್ನು ಕೊಡ್ತೇನೆ. ದಯಮಾಡಿ ನೀವು ಕೂಡ ನಿಮ್ಮ ಪ್ರಶ್ನೆಗಳಿದ್ರೆ ನಮ್ಮನ್ನ ಕೇಳ್ಬೋದು. ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಗೆ ಓಪನ್ ಆಗಿರುತ್ತೆ. ನಾನು ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ಉತ್ತರವನ್ನು ಕೊಡ್ತೇನೆ. ನಾನು 1997ರಿಂದ ಈವರೆಗೆ ಸಾಮಾಜಿಕ ವಿಚಾರಗಳಲ್ಲಿ ಅಥವಾ ಪತ್ರಿಕೋದ್ಯಮದಲ್ಲಿ, ಪತ್ರಿಕೆ ನಡೆದಂತ ದಿಸೆಯಲ್ಲಿ, ಮತ್ತೆ ನಾಡಿನ ಅನೇಕ ರಾಜಕೀಯ ವಿದ್ಯಮಾನ ಆಗಿರ್ಬೋದು, ಸಾಮಾಜಿಕ ವಿಚಾರಗಳಿರ್ಬೋದು, ಈವರೆಗೆ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಈ ನನ್ನ ಕೆಲಸದ ಅನುಭವದ ವಿಚಾರದಲ್ಲಿ ನಾನೇ ಸರಿ ಅಂತೇನು ಹೇಳ್ತಿದ್ರು, ಸಣ್ಣದಾಗಿ ಅದನ್ನ ವಿಮರ್ಶೆ ಮಾಡೋಷ್ಟು ತಕ್ಕಮಟ್ಟಿಗಿನ ಬುದ್ಧಿನ ನಾನು ಕಲ್ತ್ಕೊಂಡಿದ್ದೀನಿ, ರೂಢಿಸ್ಕೊಂಡಿದ್ದೀನಿ. ಅದೊಂದು ಅಧ್ಯಯನ ಕೂಡ ಹೌದು, ಅದೊಂದು ಅನುಭವನೂ ಕೂಡ ಹೌದು. ಹಾಗಾಗಿ ಇದು ಸರಿ ಅಂತ ನಾವು ಎಲ್ಲವನ್ನೂ ಒಪ್ಕೊಳ್ಳೋದು ಬೇಡ, ಇದು ತಪ್ಪು ಅಂತ ನಾವು ಈಗಲೇ ನಿರ್ಧಾರ ಮಾಡೋದು ಬೇಡ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲಿ, ಆ ಕಾಲಕ್ಕೋಸ್ಕರ ಕಾಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮಗೆ ಸಿಗ್ತೀನಿ. ಇದೇ ರೀತಿ ನೀವು ನಮಗೆ ಪ್ರೋತ್ಸಾಹ ಕೊಡಿ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.